ನಮ್ಮಲ್ಲಿ ಅನೇಕ ಜನ ಒಂದು ದೊಡ್ಡ ಸಮಸ್ಯೆಯಲ್ಲಿ ಮುಳುಗಿದ್ದಾರೆ. ಅದುವೇ ಫೋಕಸ್ ಮಾಡೋದಕ್ಕೆ ಆಗದೇ ಇರೋದು. ಯಾವುದೇ ಒಂದು ಕೆಲಸ ಜೋಶ್ನಲ್ಲಿ ಪ್ರಾರಂಭ ಮಾಡ್ತೀವಿ, ಆದರೆ ಅದನ್ನ ಮುಕ್ತಾಯ ಮಾಡೋವರೆಗೆ ಮನಸ್ಸು ಅದೆಷ್ಟೋ ಬಾರಿ ವಿಚಲಿತಗೊಳ್ಳುತ್ತೆ. ಮತ್ತೆ ಇದೇ ತರ ಆಗ್ತಾ ಇತ್ತು ಜೋಯ್ನಾ ಜಸ್ಟ್ ಅವರ ಜೊತೆಗೂ. ಇವರು ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಆಗಿದ್ರು. ಇವರಿಗೂ ಫೋಕಸ್ ಮತ್ತೆ ಕಾನ್ಸಂಟ್ರೇಷನ್ ಮಾಡಲು ಆಗ್ತಾ ಇರಲಿಲ್ಲ. ತಮ್ಮ ಸ್ಟಡಿ ಮೇಲೆ ಫೋಕಸ್ ಮಾಡಲು ಆಗ್ತಾ ಇರಲಿಲ್ಲ. ಆದರೆ ಅವರು ಸೋಲಲಿಲ್ಲ. ತಮ್ಮ ಅನೇಕ ವರ್ಷಗಳ ರಿಸರ್ಚ್ ನಿಂದ ಅವರು ಕೆಲವೊಂದು ಇಂತಹ ಟೆಕ್ನಿಕ್ಸ್ ಗಳನ್ನ ಕಂಡುಕೊಂಡ್ರು. ಇದರಿಂದ ಅವರು ಒಬ್ಬ ನಾರ್ಮಲ್ ಸ್ಟೂಡೆಂಟ್ ನಿಂದ ಒಬ್ಬ ಸ್ಮಾರ್ಟ್ ಮತ್ತೆ ಫೋಕಸ್ ಸ್ಟೂಡೆಂಟ್ ಆಗಿ ನಿರ್ಮಾಣ ಆಗಿದ್ರು. ಇದರಿಂದ ಅವರು ಕೇವಲ ತಮ್ಮ ಫೋಕಸ್ ಅಲ್ಲ, ಬದಲಾಗಿ ಲೇಸರ್ ಶಾರ್ಪ್ ಫೋಕಸ್ ಅನ್ನ ಡೆವಲಪ್ ಮಾಡಿದ್ರು. ನೋಡಿ, ನಮ್ಮಲ್ಲೂ ಅಧಿಕ ಜನರಿಗೆ ತಮ್ಮ ಸ್ಟಡಿ ಮತ್ತೆ ತಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಲು ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ಒಂದು ಪಾಪ್ಯುಲರ್ ಸೈನ್ಸ್ ನ ಮ್ಯಾಗಝಿನ್ ಪ್ರಕಾರ ಇವತ್ತಿನ ಸಮಯದಲ್ಲಿ ಯುವಕರು ಕೇವಲ 40% ಅಷ್ಟೇ ತಮ್ಮ ಮೈಂಡ್ ಅನ್ನ ಫೋಕಸ್ ಆಗಿ ಇಡಲು ಉಪಯೋಗ ಮಾಡ್ತಾ ಇದ್ದಾನೆ. ಮತ್ತೆ ಇದರ ಅತಿ ದೊಡ್ಡ ಕಾರಣ ಇದೆ ಡಿಸ್ಟ್ರಾಕ್ಷನ್ಸ್, ಅಂದ್ರೆ ಅಡೆತಡೆಗಳು ಇರೋದು. ಇದೆಲ್ಲವೂ ಈ ಸೋಷಿಯಲ್ ಮೀಡಿಯಾ, ಫೋನ್, ಟಿವಿ, ಗೇಮಿಂಗ್ ಗ್ಯಾಜೆಟ್ಸ್ ಇತ್ಯಾದಿಗಳಿಂದ ಆಗ್ತಾ ಇದೆ. ಒಂದ್ ವೇಳೆ ನಿಮಗೂ ಫೋಕಸ್ ಮತ್ತೆ ಕಾನ್ಸಂಟ್ರೇಷನ್ ಮಾಡಲು ಆಗ್ತಾ ಇಲ್ವಾ, ಅಥವಾ ಫೋಕಸ್ ಹೆಚ್ಚಿಗೆ ಮಾಡುವುದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತಮ್ಮ ಫೋಕಸ್ ಕಳೆದುಕೊಂಡಿರೋರಿಗೆ ಸಹಾಯ ಮಾಡಲು ಜೋಯ್ನಾ ಜಸ್ಟ್ ಒಂದು ಪುಸ್ತಕ ಬರೆದಿದ್ದಾರೆ. ಅದುವೇ ಲೇಸರ್ ಶಾರ್ಪ್ ಫೋಕಸ್. ಇದರಲ್ಲಿ ಅವರು ಕೆಲವೊಂದು ಪ್ರಾಕ್ಟಿಕಲ್ ಟೆಕ್ನಿಕ್ಸ್ ಗಳನ್ನ ಹೇಳಿದ್ದಾರೆ. ಇದರಿಂದ ಅವರು ತಮ್ಮ ಫೋಕಸ್ ಅನ್ನ ಲೇಸರ್ ಶಾರ್ಪ್ ಫೋಕಸ್ ಆಗಿ ನಿರ್ಮಾಣ ಮಾಡಿದರು. ಹಾಗಿದ್ರೆ ಬನ್ನಿ ನಾವು ತಿಳಿಯೋಣ ಆ ಟೆಕ್ನಿಕ್ಸ್ ಗಳ ಬಗ್ಗೆ. ಅದಕ್ಕೂ ಮುಂಚೆ ನಾನು ನಿಮಗೆ ಒಂದು ಟಾಸ್ಕ್ ಕೊಡ್ತೀನಿ. ನೀವು ಪೂರ್ತಿ ಫೋಕಸ್ ನಿಂದ ಸ್ವಲ್ಪವೂ ವಿಚಲಿತ ಆಗದೇನೆ ಈ ವಿಡಿಯೋ ಎಂಡ್ ವರೆಗೆ ನೋಡಬೇಕು. ಮತ್ತೆ ಎಂಡ್ ನಲ್ಲಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಪಾಯಿಂಟ್ ನಂಬರ್ 1, ವಾಟ್ ಈಸ್ ಫೋಕಸ್ ಅಂಡ್ ಹೌ ಡಸ್ ಇಟ್ ವರ್ಕ್? ಆಥರ್ ಹೇಳ್ತಾರೆ, ಎಲ್ಲಕ್ಕಿಂತ ಮೊದಲು ನೀವು ಇದನ್ನ ಅರ್ಥ ಮಾಡಿಕೊಳ್ಬೇಕು. ಫೋಕಸ್ ಅಂದ್ರೆ ಏನು ಮತ್ತೆ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು. ನೀವು ಅಟೆನ್ಷನ್, ಫೋಕಸ್, ಕಾನ್ಸಂಟ್ರೇಷನ್ ಅನ್ನೋ ಪದಗಳನ್ನ ಕೇಳೇ ಇರ್ತೀರಾ. ಏಕೆಂದ್ರೆ ಈ ಎಲ್ಲ ಪದಗಳು ಒಂದಕ್ಕೊಂದು ಹೊಂದಿಕೊಂಡಿವೆ. ನಮ್ಮ ಅಕ್ಕಪಕ್ಕ ನಡೀತಾ ಇರುವ ಚಟುವಟಿಕೆಗಳಿಂದ ನಮ್ಮ ಏಕಾಗ್ರತೆಯನ್ನ ಒಳಗಿನಿಂದ ಅಥವಾ ಹೊರಗಿನಿಂದ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ. ಸ್ಟಿಮ್ಯುಲೇಟ್ ಅಂದ್ರೆ ನಮ್ಮ ಏಕಾಗ್ರತೆಯನ್ನ ತನ್ನ ಕಡೆಗೆ ಸೆಳೆದುಕೊಳ್ಳುವುದು ಆಗಿದೆ. ಫೋಕಸ್ ಹೆಚ್ಚಿಸುವುದು ಇದೊಂದು ಪ್ರೊಸೆಸ್ ಆಗಿದೆ. ಇದರ ಅನೇಕ ಲೆವೆಲ್ಸ್ ಇರುತ್ತೆ. ಇದರಿಂದ ನಾವು ಲರ್ನ್, ಇಂಪ್ರೂವ್ ಮತ್ತೆ ಅಡಾಪ್ಟ್ ಗಳಂತಹ ವಿಷಯಗಳನ್ನ ಕಲಿಬಹುದು. ಆದರೆ ಪ್ರತಿಯೊಬ್ಬ ಮನುಷ್ಯನ ವೀಕ್ನೆಸ್ ಬೇರೆ ಬೇರೆ ಆಗಿರುತ್ತೆ. ಅದಕ್ಕೆ ಯಾವುದೇ ಒಂದು ಸಿಂಗಲ್ ಟೆಕ್ನಿಕ್ ಇಲ್ವೇ ಇಲ್ಲ ಫೋಕಸ್ ಅನ್ನ ಹೆಚ್ಚಿಸಲು ಅಥವಾ ಪ್ರತಿಯೊಂದು ಸಮಸ್ಯೆಯನ್ನ ನಿವಾರಣೆ ಮಾಡುವಂತದ್ದು. ಒಂದ್ ವೇಳೆ ನೀವು ನಿಮ್ಮ ಅತಿ ದೊಡ್ಡ ಕೊರತೆಗಳನ್ನ ಪತ್ತೆ ಹಚ್ಚಿದರೆ, ಯಾವುದರಿಂದ ನಿಮ್ಮ ಏಕಾಗ್ರತೆ ಜಾಸ್ತಿ ವ್ಯರ್ಥ ಆಗುತ್ತೆ ಅಥವಾ ಯಾವ ವಸ್ತು ಇದೆ ಅದರಿಂದ ನಿಮಗೆ ಫೋಕಸ್ ಮಾಡಲು ಆಗ್ತಾ ಇಲ್ಲ, ಅದನ್ನ ಪತ್ತೆ ಹಚ್ಚಿ. ಆವಾಗಲೇ ನಿಮ್ಮಿಂದ ಫೋಕಸ್ ಮಾಡಲು ಆಗೋದು. ಮತ್ತೆ ಇದೇ ನಿಮ್ಮ ಮೊದಲ ಗುರಿ ಆಗಿರಬೇಕು. ಪಾಯಿಂಟ್ ನಂಬರ್ 2, ಸ್ಪೆಸಿಫಿಕ್ ಸಿಚುವೇಶನ್ ಅಂಡ್ ಪ್ರಾಬ್ಲಮ್ಸ್ ಇನ್ ಯುವರ್ ಸಿಸ್ಟಮ್. ನೋಡಿ, ಫೋಕಸ್ ಹಾಳಾಗಲು ಕಾರಣ ಆಗಿರುತ್ತೆ ನಮ್ಮ ಆಟೋಮೆಟಿಕ್ ಇಂಟೆನ್ಷನ್. ಅಟೆನ್ಷನ್ ಡಿಸ್ಟರ್ಬ್ ಆಗೋದ್ರಿಂದ ನಮ್ಮ ಫೋಕಸ್ ಹಾಳಾಗುತ್ತೆ. ಆಟೋಮೆಟಿಕ್ ಇಂಟೆನ್ಷನ್ ಅಂದ್ರೆ ನಮ್ಮ ಅಕ್ಕಪಕ್ಕ ನಡೆಯುವಂತ ಚಟುವಟಿಕೆಗಳಿಂದ ನಮ್ಮ ಮನಸ್ಸು ತಾನಾಗಿಯೇ ವಿಚಲಿತಗೊಳ್ಳುತ್ತೆ. ಅದರಿಂದ ಮೈಂಡ್ಗೆ ಸುಮ್ಮನೆ ಭಯ ಆಗುತ್ತೆ. ಆದರೆ ಇಂಟೆನ್ಷನಲ್ ಅಟೆನ್ಷನ್ ಡಿಸ್ಟರ್ಬ್ ಆಗೋದು ಅಂದ್ರೆ ನಾವು ಯಾವುದೋ ಒಂದು ಕಾರಣದಿಂದ 10 ನಿಮಿಷಕ್ಕಿಂತ ಜಾಸ್ತಿ ಸಮಯ ಒಂದು ಕೆಲಸದ ಮೇಲೆ ಧ್ಯಾನ ಮಾಡದೇ ಇರೋದು, ಅಥವಾ ನಾವು ಪದೇ ಪದೇ ತಾನಾಗಿಯೇ ಡಿಸ್ಟರ್ಬ್ ಆಗ್ತಾ ಇರೋದು. ನೋಡಿ, ಇಂಟೆನ್ಷನಲ್ ಅಟೆನ್ಷನ್ ಡಿಸ್ಟರ್ಬ್ ಆಗುತ್ತೆ ಈ 3 ಕಾರಣಗಳಿಂದ. 1, ಎನ್ವೈರನ್ಮೆಂಟ್ ಝೋನ್ ನಿಂದ. 2, ಬಾಡಿ ಝೋನ್ ನಿಂದ. 3, ಮೈಂಡ್ ಝೋನ್ ಡಿಸ್ಟರ್ಬ್ ಆಗುವುದರಿಂದ. ಎನ್ವೈರನ್ಮೆಂಟ್ ಝೋನ್ ನಮ್ಮ ಅಕ್ಕಪಕ್ಕ ನಡೆಯುವಂಥ ಚಟುವಟಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಉದಾಹರಣೆಗೆ ಹೊರಗಿನ ವೆದರ್ ಅಥವಾ ಟೆಂಪರೇಚರ್. ಮತ್ತೆ ಬಾಡಿ ಝೋನ್ ಅಂದ್ರೆ ನಮ್ಮ ದೇಹ ಯಾವ ಭಂಗಿಯಲ್ಲಿ ಇದೆ ಅನ್ನೋದು. ಉದಾಹರಣೆಗೆ ಸರಿಯಾಗಿ ಕುಳಿತುಕೊಳ್ಳದೇ ಇರೋದು ಅಥವಾ ಆರೋಗ್ಯವಾಗಿ ಇಲ್ಲದೆ ಇರೋದು. ಮತ್ತೆ ಮೈಂಡ್ ಝೋನ್ ಅಂದ್ರೆ ನಮಗೆ ಕಾಡುವ ಸ್ಟ್ರೆಸ್, ಎಂಗ್ಸೈಟಿ, ಓವರ್ ಥಿಂಕಿಂಗ್ ಇತ್ಯಾದಿ ಕಾರಣಗಳಿಂದ ನಮ್ಮ ಫೋಕಸ್ ಹಾಳಾಗುತ್ತೆ. ಅದಕ್ಕೆ ನೀವು ಎಲ್ಲಕ್ಕಿಂತ ಮುಂಚೆ ಇದನ್ನ ಪತ್ತೆ ಹಚ್ಚಿ ಈ 3ರಲ್ಲಿ ಯಾವ ಕಾರಣಗಳಿಂದ ನಿಮಗೆ ಫೋಕಸ್ ಮಾಡಲು ಆಗ್ತಾ ಇಲ್ಲ ಅನ್ನೋದು. ಪಾಯಿಂಟ್ ನಂಬರ್ 3, ಮೋಟಿವೇಶನ್. ಗೆಟಿಂಗ್ ಮೋಟಿವೇಟೆಡ್ ಇಸ್ ಓವರ್ ರೇಟೆಡ್. ನೀವು ಇದಂತೂ ಕೇಳೇ ಇರ್ತೀರಾ. ಸದಾಕಾಲ ಮೋಟಿವೇಟೆಡ್ ಆಗಿರಲು ಒಳ್ಳೆಯ ಪುಸ್ತಕ ಓದಬೇಕು, ಮೋಟಿವೇಶನಲ್ ವಿಡಿಯೋ ನೋಡಬೇಕು ಅಥವಾ ವ್ಯಾಯಾಮ, ಧ್ಯಾನ ಮಾಡಬೇಕು ಅನ್ನೋದು. ಆದರೆ ಈ ಎಲ್ಲ ವಿಷಯಗಳಿಂದ ನಾವು ಕೆಲವು ಸಮಯದವರೆಗೆ ಅಷ್ಟೇ ಮೋಟಿವೇಟೆಡ್ ಆಗಿರ್ತೀವಿ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ 24 ಗಂಟೆ ಮೋಟಿವೇಟೆಡ್ ಆಗಿ ಇರೋದಿಲ್ಲ. ಏಕೆಂದರೆ ನಮ್ಮ ಇಮೋಷನ್ಸ್ ಪ್ರತಿ ಕ್ಷಣ ಬದಲಾಗ್ತಾ ಇರುತ್ತೆ. ಉದಾಹರಣೆಗೆ ಕೆಲವೊಮ್ಮೆ ನಾವು ಸ್ಯಾಡ್ ಆಗಿರ್ತೀವಿ, ಕೆಲವೊಮ್ಮೆ ಸ್ಟ್ರೆಸ್ನಿಂದ ಕೂಡಿರ್ತೀವಿ,
ಮತ್ತೆ ಕೆಲವೊಮ್ಮೆ ಹ್ಯಾಪಿಯಾಗಿ ಇರ್ತೀವಿ. ಆದರೆ ನಿಮಗೆ ಸರಿಯಾದ ಟ್ರಿಕ್ಸ್ ಗೊತ್ತಿದ್ರೆ ನಿಮ್ಮ ಇಮೋಷನ್ಸ್ ನಿಮ್ಮ ಫೋಕಸ್ ಅನ್ನ ಯಾವತ್ತೂ ಡಿಸ್ಟರ್ಬ್ ಮಾಡೋದಿಲ್ಲ. ಈ ನಿಯಮ ತುಂಬಾ ಉಪಯುಕ್ತ ಆಗಿದೆ. ಒಂದ್ ವೇಳೆ ನೀವು ಸದಾಕಾಲ ಮೋಟಿವೇಟೆಡ್ ಆಗಿರ್ಬೇಕು ಅಂದ್ರೆ ನೀವು ನಿಮ್ಮ ಗೋಲ್ಸ್, ಟಾಸ್ಕ್ ಮತ್ತೆ ರೆಸ್ಪಾನ್ಸಿಬಿಲಿಟಿಗಳ ಒಂದು ಲಿಸ್ಟ್ ರೆಡಿ ಮಾಡಿಕೊಳ್ಳಿ. ಉದಾಹರಣೆಗೆ ಒಂದು ತಿಂಗಳಲ್ಲಿ ಒಂದು ಪುಸ್ತಕ ಓದುವ ಗುರಿ ಹೊಂದಿದರೆ ಮೊದಲು ಇದನ್ನು ನಿರ್ಧಾರ ಮಾಡಿ, ಒಂದು ದಿನದಲ್ಲಿ ಎಷ್ಟು ಪುಟ ಓದಬೇಕು ಅನ್ನೋದು. ಏಕೆಂದ್ರೆ ಒಂದೇ ದಿನ ಪೂರ್ತಿ ಪುಸ್ತಕ ಓದೋದಕ್ಕಿಂತ ಪ್ರತಿದಿನ ಕೆಲವು ಪುಟ ಓದುವುದು ಕಡಿಮೆ ಒತ್ತಡ ನೀಡುತ್ತೆ. ಮತ್ತೆ ಎಷ್ಟು ಕಡಿಮೆ ಒತ್ತಡ ಇರುತ್ತೆ ಆಸಕ್ತಿನೂ ಅಷ್ಟೇ ಜಾಸ್ತಿ ಬರುತ್ತೆ. ಮತ್ತೆ ನೀವು ಫೋಕಸ್ ಕೂಡ ಮಾಡಬಹುದು. ಇದನ್ನ ನಾವು ಇಂಟ್ರೆನ್ಸಿಕ್ ಅಂಡ್ ಎಕ್ಸ್ಟ್ರೆನ್ಸಿಕ್ ಅಂತೀವಿ. ಅಂದ್ರೆ ಆಂತರಿಕ ಮತ್ತು ಬಾಹ್ಯ ಪ್ರೇರಣೆಯಿಂದಲೇ ಇದನ್ನ ನಾವು ಮಾಡಬಹುದು. ಇಂಟ್ರೆನ್ಸಿಕ್ ಅಂದ್ರೆ ಒಳಗಿನಿಂದ ಬರುವ ಮೋಟಿವೇಶನ್, ವಿಲ್ ಪವರ್, ಪ್ಯಾಷನ್ ಅಥವಾ ಡಿಸೈರ್. ಎಕ್ಸ್ಟ್ರೆನ್ಸಿಕ್ ಅಂದ್ರೆ ನಮಗೆ ಪ್ರೈಸ್, ರಿವಾರ್ಡ್, ಅಪೇರೆನ್ಸ್ ಅಥವಾ ಪನಿಷ್ಮೆಂಟ್ ನ ಭಯದಿಂದ ಆ ಕೆಲಸ ಮಾಡ್ತೀವಿ. ಆದರೆ ನಾವು ಆಂತರಿಕ ಮತ್ತು ಬಾಹ್ಯ ಪ್ರೇರಣೆ ಎರಡನ್ನೂ ಒಂದುಗೂಡಿಸಿ ನಮ್ಮಲ್ಲಿ ಡಿಸಿಪ್ಲಿನ್ ನಿರ್ಮಾಣ ಮಾಡಿಕೊಳ್ಬೇಕು. ಪಾಯಿಂಟ್ ನಂಬರ್ 4, ಬಿಲ್ಡ್ ಅನ್ ಎನ್ವೈರನ್ಮೆಂಟ್ ದೆನ್ ಫೆಸಿಲಿಟೇಟ್ಸ್ ಯುವರ್ ಫೋಕಸ್. ನಿಮ್ಮ ಅಕ್ಕಪಕ್ಕ ಇರುವ ವಾತಾವರಣದಲ್ಲಿ ಏನಾದರೂ ಬದಲಾವಣೆ ಆಗೋದ್ರಿಂದ ಫೋಕಸ್ ಕಡಿಮೆ ಆಗೇ ಆಗುತ್ತೆ. ಪ್ರತಿಯೊಂದು ಚಟುವಟಿಕೆ ಮಾಡಲು ಒಳ್ಳೆಯ ವಾತಾವರಣ ಇರಲೇಬೇಕು. ಹಾಗೆ ಫೋಕಸ್ ಮಾಡಲು ಸೂಟೇಬಲ್ ವಾತಾವರಣ ಸಿಗೋದು ಇಂಪಾರ್ಟೆಂಟ್ ಆಗಿರುತ್ತೆ. ಉದಾಹರಣೆಗೆ ನೀವು ಕೆಲಸ ಮಾಡುವಾಗ ನಿಮ್ಮಿಂದ ಇಂತಹ ಸ್ಥಾನದಲ್ಲಿ ಫೋಕಸ್ ಮಾಡಲು ಆಗೋದಿಲ್ಲ, ಅಲ್ಲಿ ಆಲ್ರೆಡಿ ಜೋರು ಗಲಾಟೆ ನಡೀತಾ ಇದೆ. ಅದಕ್ಕೆ ಫೋಕಸ್ ಮಾಡಲು ಒಂದು ಇಂತಹ ವಾತಾವರಣ ಇರಬೇಕು, ಅಲ್ಲಿ ನಿಮಗೆ ಡಿಸ್ಟರ್ಬ್ ಮಾಡಲು ಯಾವುದೇ ವಿಷಯ ಇರಬಾರ್ದು. ಮತ್ತೆ ಇದರಿಂದ ನಮ್ಮ ದೇಹ ಹಾಗೂ ಮನಸ್ಸು ವಿಚಲಿತ ಆಗಬಾರ್ದು. ನೋಡಿ, ಇದೊಂದು ತಪ್ಪು ಕಲ್ಪನೆ ಆಗಿದೆ. ಸ್ಟಡಿ ಅಥವಾ ಕೆಲಸ ಮಾಡಲು ಒಂದು ಸಪರೇಟ್ ರೂಮ್ ಇರಲೇಬೇಕು ಅನ್ನೋದು. ನಿಮ್ಮ ಹತ್ತಿರ ಇದ್ರೆ ಸರಿ, ಆದರೆ ಕೆಲವೊಬ್ಬರ ಬಳಿ ಸಪರೇಟ್ ರೂಮ್ ಇದ್ರೂ ಕೂಡ ಅವರಿಂದ ಫೋಕಸ್ ಮಾಡಲು ಆಗೋದಿಲ್ಲ. ಇನ್ನು ಕೆಲವೊಬ್ರು ಸಪರೇಟ್ ರೂಮ್ ತಗೊಳ್ಳುವಷ್ಟು ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಹಾಗಿದ್ರೆ ಈ ಸಮಸ್ಯೆಯಲ್ಲಿ ಏನು ಮಾಡಬೇಕು ಅಂದ್ರೆ, ಒಂದ್ ವೇಳೆ ನಿಮ್ಮ ಬಳಿ ಸಪರೇಟ್ ರೂಮ್ ಇದ್ರೆ ಅದನ್ನ ಫೋಕಸ್ ಝೋನ್ ಆಗಿ ನಿರ್ಮಾಣ ಮಾಡಿಕೊಳ್ಳಿ. ಒಂದ್ ವೇಳೆ ಇಲ್ಲ ಅಂದ್ರೆ ನೀವು ಆ ಸಮಯವನ್ನು ಆಯ್ಕೆ ಮಾಡಿ. ನಿಮಗೆ ಡಿಸ್ಟರ್ಬ್ ಮಾಡಲು ನಿಮ್ಮ ಅಕ್ಕಪಕ್ಕ ಯಾರು ಇರಬಾರ್ದು. ಈಗ ಅದು ರಾತ್ರಿಯ ಸಮಯ ಆಗಿರಬಹುದು, ಇಲ್ಲ ಬೆಳಗ್ಗೆ 4 ಗಂಟೆಯ ಸಮಯ ಆಗಿರಬಹುದು. ಪಾಯಿಂಟ್ ನಂಬರ್ 5, ಮ್ಯಾಕ್ಸ್ ಔಟ್ ಯುವರ್ ಕಾಗ್ನಿಟಿವ್ ಪವರ್ಸ್. ನಮಗೆ ತುಂಬಾ ಸಲ ಈ ತರ ಅನ್ಸುತ್ತೆ, ನಮ್ಮ ಮೈಂಡ್ನ ಕಾರಣದಿಂದಲೇ ನಮಗೆ ಫೋಕಸ್ ಮಾಡಲು ಆಗ್ತಾ ಇಲ್ಲ ಅಂತ. ಆದರೆ ಆಥರ್ ಹೇಳ್ತಾರೆ, ಕೆಲವೊಮ್ಮೆ ಫೋಕಸ್ ಮಾಡದೇ ಇರಲು ನಮ್ಮ ಮೈಂಡ್ ಕಾರಣ ಆಗಿರೋದಿಲ್ಲ, ಬದಲಾಗಿ ನಮ್ಮ ದೇಹ ಕಾರಣ ಆಗಿರುತ್ತೆ ಅಂತ ಹೇಳ್ತಾರೆ. ನೋಡಿ, ದೇಹ ಕಂಫರ್ಟೇಬಲ್ ಆಗಿ ಇರೋದು ಮತ್ತೆ ಸರಿಯಾದ ಸ್ಟೇಟ್ ನಲ್ಲಿ ಇರೋದು ತುಂಬಾ ಮುಖ್ಯ ಆಗಿರುತ್ತೆ. ದೇಹದಲ್ಲಿ ಯಾವುದೇ ನೋವು ಇರಬಾರ್ದು, ಬ್ಯಾಕ್ ಪೇನ್, ಇಂಜುರಿ ಇರಬಾರ್ದು, ಭುಜ ನೋವು, ಸರಿಯಾದ ಬಟ್ಟೆ ಹಾಕದೇ ಇರೋದು ಅಥವಾ ಸುಸ್ತು, ಸೋಮಾರಿತನ ಕಾಡೋದು ಇತ್ಯಾದಿ. ಒಂದ್ ವೇಳೆ ದೇಹದಲ್ಲಿ ಯಾವುದೇ ಪ್ರಕಾರದ ನೋವು ಅಥವಾ ಸುಸ್ತು ಇದ್ರೆ ಅದು ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ದೇಹದ ಬೇರೆ ಭಾಗಗಳಿಗೂ ವಿಚಲಿತಗೊಳಿಸುತ್ತೆ. ಇದರಿಂದ ಫೋಕಸ್ ಕಡಿಮೆ ಆಗುತ್ತೆ. ಇನ್ನೂ ಅನೇಕ ಕಾರಣಗಳಿವೆ. ಉದಾಹರಣೆಗೆ ರೂಮ್ ಒಳಗೆ ಕಡಿಮೆ ಬೆಳಕು ಬರೋದು, ಕಣ್ಣುಗಳ ಮೇಲೆ ಸ್ಟ್ರೆಸ್ ಬೀಳೋದು, ಅತಿಯಾದ ಹಾಟ್ ಅಥವಾ ಕೂಲ್ ಟೆಂಪರೇಚರ್ ಆಗಿರೋದು, ಮತ್ತೆ ತಮ್ಮ ದೇಹವನ್ನು ಸ್ಟ್ರೆಸ್ ಫ್ರೀ ಆಗಿ ಇಡಲು ಸರಿಯಾಗಿ ನಿದ್ದೆ ಮಾಡದೇ ಇರೋದು, ಸರಿಯಾದ ಸಮಯದಲ್ಲಿ ಊಟ ಮಾಡದೇ ಇರೋದು ಅಥವಾ ಸರಿಯಾದ ವ್ಯಾಯಾಮ ಮಾಡದೇ ಇರೋದು ಕೂಡ ನಿಮ್ಮ ಫೋಕಸ್ ಅನ್ನ ಕಡಿಮೆ ಮಾಡುತ್ತೆ. ಏಕೆಂದ್ರೆ ಇದರಿಂದ ನಮ್ಮ ಎನರ್ಜಿ ಕಡಿಮೆ ಆಗುತ್ತೆ ಮತ್ತೆ ನಮಗೆ ಅಧಿಕ ಸಮಯದವರೆಗೆ ಫೋಕಸ್ ಮಾಡಲು ಆಗೋದಿಲ್ಲ. ನೀವು ವ್ಯಾಯಾಮ, ಧ್ಯಾನಗಳಿಂದ ದೂರ ಉಳಿತಿರಬಹುದು. ಸ್ವಲ್ಪ ಇವುಗಳನ್ನ ಕ್ರಮಬದ್ಧವಾಗಿ ಮಾಡಿ, ಆಗ ನೋಡಿ ನಿಮ್ಮ ಫೋಕಸ್ ಹೇಗೆ ಜಾಸ್ತಿ ಆಗುತ್ತೆ ಅಂತ. ಪಾಯಿಂಟ್ ನಂಬರ್ 6, ಮ್ಯಾನೇಜ್ ಯುವರ್ ಮೈಂಡ್ ಫಾರ್ ಎ ಲೇಸರ್ ಶಾರ್ಪ್ ಫೋಕಸ್. ದೇಹದ ತರಾನೇ ಮೈಂಡ್ ನ ಧ್ಯಾನ ಇಡೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಮೈಂಡ್ ನಲ್ಲಿ ಇರುವ ಎಂತಹದೇ ಸ್ಟ್ರೆಸ್ ನಿಮ್ಮ ಫೋಕಸ್ ಅನ್ನ ಹಾಳು ಮಾಡುತ್ತೆ. ಮೈಂಡ್ ನಲ್ಲಿ ಸ್ಟ್ರೆಸ್ ತುಂಬಲು ಎಲ್ಲಕ್ಕಿಂತ ದೊಡ್ಡ ಕಾರಣ ಆಗಿರುತ್ತೆ ನಮ್ಮ ಇಮೋಷನಲ್ ಸ್ಟೇಟ್. ಇದರಿಂದಲೇ ದಿನವಿಡೀ ನಾವು ಅನೇಕ ಇಮೋಷನ್ಸ್ ಗಳನ್ನ ಫೀಲ್ ಮಾಡ್ತೀವಿ. ಮತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ನಮ್ಮ ಟಾಸ್ಕ್ ಮೇಲೆ ಎಷ್ಟು ಮತ್ತೆ ಹೇಗೆ ಫೋಕಸ್ ಮಾಡ್ತೀವಿ ಅನ್ನೋದು. ನೋಡಿ, ನಾವು ನಮ್ಮ ಮನಸ್ಸನ್ನ ಸರಿ ಮಾಡಲು ತುಂಬಾ ಸಣ್ಣ ಪುಟ್ಟ ಆಕ್ಟಿವಿಟಿಗಳನ್ನ ಮಾಡಬಹುದು. ಉದಾಹರಣೆಗೆ ಎಕ್ಸರ್ಸೈಸ್, ಮೆಡಿಟೇಷನ್, ಕೆಲಸದ ಮಧ್ಯದಲ್ಲಿ ಬ್ರೇಕ್ ತಗೊಳ್ಳೋದು, ಮತ್ತೆ ಒಂದು ದಿನಕ್ಕಾಗಿ ಕಡಿಮೆ ಗುರಿಗಳನ್ನ ಹೊಂದಿಸೋದು. ಉದಾಹರಣೆಗೆ 1 ತಿಂಗಳ ಗೋಲ್ಸ್ ಗಳನ್ನ ಪ್ರತಿದಿನ ಸಬ್ ಗೋಲ್ಸ್ ಗಳಲ್ಲಿ ಭಾಗ ಮಾಡಿದರೆ ಮತ್ತೆ ಈ ಪ್ರೋಗ್ರೆಸ್ ಅನ್ನ ಪ್ರತಿ ವಾರ ಚೆಕ್ ಮಾಡ್ತಾ ಇದ್ರೆ ಇದರಿಂದ ನಮ್ಮ ಮೈಂಡ್ ಸ್ಟ್ರೆಸ್ ಫ್ರೀ ಆಗಿರುತ್ತೆ ಮತ್ತೆ ನಾವು ಕೆಲಸದಲ್ಲಿ ಜಾಸ್ತಿ ಫೋಕಸ್ ಮಾಡಬಹುದು. ದೇಹ ದಣಿದಾಗ ಮಧ್ಯದಲ್ಲಿ ಬ್ರೇಕ್ ತಗೊಳ್ಬಹುದು, ಏಕೆಂದ್ರೆ ಇದೊಂದು ಮೈಂಡ್ ರೆಸ್ಟ್ ಆಗಿದೆ. ಈ ಸಮಯದಲ್ಲಿ ನೀವು ದೇಹವನ್ನು ಹಿಗ್ಗಿಸಬಹುದು, ಹಾಡುಗಳನ್ನ ಕೇಳಬಹುದು, ಟೀ ಅಥವಾ ಅಲ್ಪ ಉಪಹಾರ ಸೇವನೆ ಮಾಡಬಹುದು ಇತ್ಯಾದಿ. ಆದರೆ ಈ ಸಮಯದಲ್ಲಿ ಬೇರೆಯವರ ಜೊತೆಗೆ ವಾದ ವಿವಾದ ಮಾಡಬಾರ್ದು ಅಥವಾ ದುಃಖದಲ್ಲಿ ಇರುವವರ ಜೊತೆಗೆ ಮಾತಾಡಬಾರ್ದು. ಈ ಎಲ್ಲ ಸಣ್ಣ ಪುಟ್ಟ ಬದಲಾವಣೆಗಳಿಂದ ನಾವು ನಮ್ಮ ಫೋಕಸ್ ಅನ್ನ ಮತ್ತೆ ಏಕಾಗ್ರತೆಯನ್ನ ಹೆಚ್ಚಿಸಿಕೊಳ್ಳಬಹುದು. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.